ಶಿಷ್ಯ ದೂರ ಹೋಗಿ ಸಮಸ್ತ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಸ್ತ ಅಭಿಮಾನಿಗಳು, ಶಿವಣ್ಣ, ಪುನೀತ್ ರಾಜ್ಕುಮಾರ್ ಹಾಗೂ ಯುವರಾಜ್ಕುಮಾರ್ ಅವರ ಸಮಸ್ತ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ದಿನ. ಏಕೆಂದರೆ ಇವತ್ತು ದೊಡ್ಡಮನೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಯುವರಾಜ್ಕುಮಾರ್ ಅವರ ಸಿನಿಮಾ, ಮೊದಲನೇ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಅಭಿಮಾನಿಗಳು ಅಪ್ಪು ಅವ್ರನ್ನ ಮತ್ತೆ ಯುವರಾಜ್ಕುಮಾರ್ ಅವರ ನಟನೆಯ ಮೂಲಕ ಅಪ್ಪನವರ ಮತ್ತೊಮ್ಮೆ ನಾವು ಕಾಣ್ತಾ ಇರೋದ್ರಿಂದ ಎಲ್ಲ ಸಮಸ್ತ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಹಬ್ಬದ ವಾತಾವರಣವನ್ನು ನಿರ್ಮಿಸಿದ್ದಾರೆ. ಈ ಚಿತ್ರ 3 ದಿನ ಸ್ವತಃ ದಿವಸ ಆಚರಿಸಲಿ ಅಂತ ಹೇಳ್ತಾ ಎಲ್ಲ ಅಭಿಮಾನಿಗಳ ಪರವಾಗಿ ನಾವೆಲ್ಲರೂ ಯುವ ಚಿತ್ರವನ್ನು ಯಶಸ್ವಿಯಾಗಿ ಸಂಭ್ರಮವನ್ನು ಆಚರಿಸುವ ರೀತಿ ನಾವೆಲ್ಲರೂ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಅವರಿಗೆ ಒಳ್ಳೆಯದಾಗಲಿ, ಚಿತ್ರಕ್ಕೆ ಯಶಸ್ವಿಯಾಗಲಿ ಅಂತ ಹಾರೈಸೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಬಂಧುಗಳೇ. ಸರ್, ನೆನ್ನೆ ನನ್ನ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗನ್ನ ಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಫಿಲಮ್ ನೋಡಿದ್ರೆ ಅದ್ಭುತ ಆಯ್ತಾ, ಫೈನ್ ಆಯ್ತಾ? ತುಂಬ ಚೆನ್ನಾಗಿದೆ ಮೂವಿ, ಸ್ಟೋರಿ ತುಂಬ ಚೆನ್ನಾಗಿದೆ. ತಂದೆ ಮತ್ತು ಮಗನ ಬಾಂಧವ್ಯದ ಒಂದು ಕುರಿತಾದ ಒಂದು ಚಿತ್ರ, ಅದೇ ರೀತಿ ಕಾಲೇಜ್ ಯುವಕರ ಕುರಿತಾದ ಒಂದು ಚಿತ್ರ ಮತ್ತು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಸಂತೋಷ್ ಆನಂದರಾಮನ್ ಅವರ ನಿರ್ದೇಶನ ಕೂಡ ನೀವು ನೋಡಿದ್ವಿ ಆಲ್ರೆಡಿ. ರಾಜ್ಕುಮಾರ, ಯುವರತ್ನ, ಮಿಸಸ್ ರಾಮಾಚಾರಿ ಅಂತ ಅದ್ಭುತ ಚಿತ್ರಗಳನ್ನು ನೀಡಿದಂಥ ನಿರ್ದೇಶಕರು. ಯುವ ಒಂದು ಒಳ್ಳೆ ಅದ್ಭುತ ಸಿನಿಮಾವಾಗಿ ಸಾಮಾಜಿಕ ಸಂದೇಶವನ್ನು ನೀಡುವಂಥ ಚಿತ್ರ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಇಲ್ಲ ಅಂತ ಕೇಳ್ತಾ ಇದ್ರು. ಈಗ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬಂದಿದೆ. ಮನೆಯಲ್ಲಿ ಹಿರಿಯರಿಂದ ಹಿಡಿದು ಸಣ್ಣ ಮಗುವರೆಗೂ ನೋಡುವಂಥ ಒಂದು ಚಿತ್ರ. ಅಪ್ಪು ಸರ್ ಯಾವ ಥರ ಮಾಡ್ತಾ ಇದ್ರು ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ, ಯುವ ಚಿತ್ರ ಕೂಡ ಅದೇ ರೀತಿ ಇದೆ. ಎಲ್ಲರೂ ನೋಡಿ ಒಂದು ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರವನ್ನು ನೋಡಿ ಎಲ್ಲ ಆರೈಸಬೇಕು ಅಂತ ಹೇಳ್ಬಿಡ್ತೀವಿ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಈಗ ನಮ್ಮ ಮರಳಿ ಇವತ್ತು ಸ್ವರ್ಗದಲ್ಲಿದ್ದಾರೆ. ಅವರ ಪರವಾಗಿ ಇವತ್ತು ಯುವರಾಜ ಎಲ್ಲ ಅಭಿಮಾನಿಗಳು ನೋಡೋ ಸಂದರ್ಭದಿಂದ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಮುಂದಿನ ಈ ಫಿಲಮ್ 100 days ಓಡುತ್ತೆ ಸರ್, ಖಂಡಿತ ಓಡುತ್ತೆ. ಅಪ್ಪು ನಮ್ಮ ಮುದ್ದೆ ಇಲ್ಲ ಅಷ್ಟೇ, ಬಟ್ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಪ್ಪು ಇದ್ದಾರೆ. ಹಾಗಾಗಿ ಯುವರಾಜ್ಕುಮಾರ್ ಮುಖಾಂತರ ಪುನೀತ್ ರಾಜ್ಕುಮಾರ್ ನಾವು ಮತ್ತೆ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತೆ ಹುಟ್ಟು ಬಂದಿದ್ದಾರೆ ಅಂದರೆ ಅದು ಯುವರಾಜ್ಕುಮಾರ್ ಮುಖಾಂತರ. ಅವರ ಸಿನಿಮಾ ಕೂಡ, ಅವರ ಆಕ್ಟಿಂಗ್ ಕೂಡ ಸೇಮ್ ಅಪ್ಪು ಥರನೇ ಇದೆ. ಫೈಟಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ ಅಪ್ಪು ಥರನೇ ಇದೆ. ಸೊ ಹಂಗಾಗಿ ನಾವು ಮತ್ತೊಮ್ಮೆ ಅಪ್ಪುನ ಯುವರಾಜ್ಕುಮಾರ್ ಮುಖಾಂತರ ನೋಡ್ಬೋದು ಸರ್. ಮತ್ತೆ ಸರ್, ನಿಮ್ಮ ಹೆಸರು? ಸುರೇಶ್ ಮಂಡ್ಯ. ಮತ್ತೆ ನಿಮ್ಮ ಬಗ್ಗೆ ಸರ್, ನಾವು ಮಂಡ್ಯದವರು. ಇವರು ನಮ್ಮ ರಾಮಚಂದ್ರನವರು ಮತ್ತು ನಮ್ಮ ಸುರೇಶಣ್ಣವರು ಸಾಮಾನ್ಯ ವ್ಯಕ್ತಿಯಾಗಿ, ಒಂದು ದೊಡ್ಡ ಮನೆ ಅಭಿಮಾನಿಯಾಗಿ ಏನೇ ಒಂದು ಫಂಕ್ಷನ್ ಮಾಡಿದ್ರು ಮಂಡ್ಯದಲ್ಲೇ ನಮ್ಮ ಚಾಟ್ ಕೊಟ್ಟಿದ್ದಾರೆ, ನಮ್ಮ ಜೊತೆ ನಿಂತಿದ್ದಾರೆ. ಹಿಂಗೆ ಇವರು ಸಾಮಾನ್ಯ ವ್ಯಕ್ತಿ, ಇವರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ನಾವು ಯಾವಾಗಲೂ ನಾವು ನೋಡ್ತಾ ಇರ್ತಿದ್ವಿ. ಸಣ್ಣ ಪುಟ್ಟ ಎಲ್ಲ ಹಿಂಗೆ ಹಿಂದೆ ಮಾಡ್ಕೊಂಡು ಬೆಂತಟ್ಕೊಂಡು ಹಿಂಗೆ ಬಂದಿದ್ದಾರೆ ದೊಡ್ಡ ಮನೆಗೆ. ನಾವು ಇದೇ ಥರ ಇವ್ರ ಜೊತೆ ಯಾವಾಗಲೂ ಇರ್ತೀವಿ. ಇವ್ರು ಒಳ್ಳೆತನ, ಇವ್ರು ಸಾಮಾನ್ಯ ವ್ಯಕ್ತಿ. ಇವ್ರು ಹೇಳ್ತಾ ಬಿಡ್ತು ಸ್ಟೇಟಸ್ ನೋಡ್ತೀನಿ, ದೊಡ್ಡ ಮನೆ ಬಗ್ಗೆ ಹಂಗೆ ಆಗ್ತಾ ಇರ್ತಾರೆ ನೋಡಿ, ಭಾಳ ಖುಷಿ ಆಯ್ತದೆ. ಇವ್ರು ದೊಡ್ಡ ವ್ಯಕ್ತಿ ಆದ್ರೂ ಅಭಿಮಾನ ಹಂಗಾಯ್ತೆ ಇವ್ರ ಮನಸ್ಸಲ್ಲಿ. ಇವ್ರ ಪ್ರೀತಿ ಅಭಿಮಾನಕ್ಕೆ ಮಂಡ್ಯ ದೊಡ್ಡ ಮನೆ ಅಭಿಮಾನಿಗಳು ಯಾವಾಗಲೂ ಚಿರಋಣಿ, ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಅಷ್ಟೇ ಸರ್. ಮಂಡ್ಯ ಪ್ರಜ್ವಲ್ ಒನ್ ಬೆಳ್ಳುಳ್ಳಿ ಕಬಾಬ್ ಹೇಳ್ತಾ ಇದ್ದೀನಿ. ಒನ್ ಮೋರ್ ಅಂದ್ರೆ ಚಟಾಪಟ ನೋಡ್ತಾ ಇದ್ದೀನಿ. ಏನಂತೀರಾ? ಬಾಯ್ ಪ್ರಜ್ವಲ್, ಕರಿಯ ಪ್ರಜ್ವಲ್ಗೆ ಬಾಯ್, ಬೆಳ್ಳುಳ್ಳಿ கோயம்புத்தூர் டிஸ்ட்ரிக்ட். நாங்கள் வந்து லாரி டிரைவரு, சாரோட ஃபேன். நாங்கள் புனித் ராஜ்குமார் அப்பு சாரோட ஃபேன். நாங்கள் அதான் படம் ரிலீஸ் ஆயிடுச்சு, நீங்கள் முதல்ல பார்த்தே ஆகணும் அப்படின்ற ஒரு ஆர்வத்தில் நாங்கள் டைம் வந்திருக்கோம். கோயம்புத்தூர்ல நாங்கள் இவ்வளோ தூரம் வந்திருக்கோம் சாரோட படத்தை பார்த்துருக்கோம். நீங்கள் ரொம்பவே அவர் ரொம்பவே பிடிக்கும். அவர் ரொம்ப தெய்வம், நல்ல மனுஷன். எங்கே போனாலும் சாப்பாடு போடுவார். ஸ்கூலில் போய் நிறைய பேரை படிக்க வச்சுக்கிட்டு இருக்காரு. அவரோட நல்ல மனசுக்கே அவர் நல்லா இருக்க வேண்டிய ஆள். நாங்கள் வந்து அவரோட ஃபேன். ஆனால் நாங்கள் இங்கே படம் பார்த்தே ஆகணும் ஒரு இதில் இன்ட்ரெஸ்டில் ஆர்வத்தில் இருக்கிறோம்.
எனக்கு அவர் ரொம்ப பிடிக்கும், அவர் தெய்வம் அவங்களுக்கு. ಸರ್ ನಿಮ್ಮ ಹೆಸರು? ವಿಘ್ನೇಶ್ ಮೋಹನ್ ರಾಜ್. ಈಗ ಯುವ ಫಿಲಮ್ ರಿಲೀಸ್ ಆಗಿದೆ ಪ್ರಥಮ ಬಾರಿಗೆ ಪೊಲೀಸರ ಪರವಾಗಿ. ಅವರ ಚಿಕ್ಕಪ್ಪ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ. ನಿಮ್ಗೆ ಹೆಂಗ್ ಅನಿಸ್ತದೆ ಈಗ ಮಂಡ್ಯದಲ್ಲಿ ಫಿಲಮ್ ನೋಡ್ತಾ ಇದ್ದೀರಿ ಗುರ್ಸಿ ಟಾಕೀಸಲ್ಲಿ? கோயம்புத்தூர்ல வந்து எங்களுக்கு நியூஸ் வந்துச்சு, எங்கள் ஃப்ரெண்ட்ஸ் எல்லாம் இங்கே இருக்காங்க, லாரி டிரைவர் கட்டிக்கு நியூஸ் சொன்னாங்க, வாங்க மூவி ரிலீஸ் ஆகுது நீங்கள் வாங்க அப்படின்னாங்க. நீங்கள் சொல்லவே வேணாம், நாங்களே வந்துடுவோம்னு சொல்லிட்டு நாங்கள் அப்படியே கிளம்பி வந்தாச்சு. இங்கே கோயம்புத்தூர்ல வந்து இப்போ நாங்கள் வந்துருக்கோம். ಏನಂದರೆ ಒಬ್ಬ ತಂದೆಯಾಗಿ ನನ್ನ ಮಕ್ಕಳ ಬಗ್ಗೆ ನಾನೇ ಹೊಗಳಬಾರದು ಅಂತ ಸಿನಿಮಾ. ಒಂದು ಮಾತನ್ನು ಹೇಳಬೇಕು ಅಂದರೆ, ನಾನು ನನ್ನ ಮಗನ ತಂದೆಯಾಗಿ ನೋಡೋಕೆ ಬಂದೆ, ಹೋಗ್ತಾ ಅವನ ಅಭಿಮಾನಿಯಾಗಿ ಹೋಗ್ತಾ ಇದ್ದೆ. ಇದಕ್ಕಿಂತ ಹೆಚ್ಚಿಗೆ ಹೇಳಕ್ಕೆ ಬರಲ್ಲ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.